ಓಂ ನಮೋ ಹನುಮತೆ ನಮಃ. ಆ ವಿರಾಟ್ ರೂಪವನ್ನು ತೋರಿಸ್ತಕ್ಕಂಥ ಹನುಮಂತ ದಿಕ್ಕು ತೋಚದೆ ಬ್ರಹ್ಮನ ಮುಂದೆ ತಗೊಂಬಂದು ಇಷ್ಟೊಂದು ಹಾಕಿಬಿಟ್ಟು ಒಂದು ಸತಿ ನೋಡ್ತಾನಂತೆ ಬ್ರಹ್ಮನ ಕಡೆ. ನಂಗೆ ಯಾಕೋ ತೋರಿಸ್ತಾ ಇಲ್ಲ ನೋಡಿ ಸ್ವಲ್ಪ ಅಂತ. ಅದೆಲ್ಲ ಸೂಕ್ಷ್ಮ ಭಾಷೆನ ಅಷ್ಟೇ. ಅದು ಬ್ರಹ್ಮನ ಮಾತ್ರ ಶಾಂತನಾಗಿ ಕೋಪಿಸ್ಕೊಳ್ಳದೆ ಹೇಳ್ತಿದ್ದಾನೆ, ಅಪ್ಪ ಈ ಎಲ್ಲ ಉಂಗುರಗಳು ಕೂಡ ಶ್ರೀರಾಮಂದೆಪ್ಪ, ಅದರಲ್ಲಿ ನಿನಗೆ ಯಾವುದು ಬೇಕೋ ಅದನ್ನೇ ತಗೊಂಡು ಹೋಗಪ್ಪ. ಇವೆಲ್ಲ ಅವಂದೆಪ್ಪ, ಇದು ಶ್ರೀರಾಮಂದೆಪ್ಪ, ಇದೆಲ್ಲ ತೊಗೊಂಡೋಗಪ್ಪ. ನಿನಗೆ ಯಾವುದು ಅದರೊಳಗೆ ನಿಂದು ಅಸಲಿ ಉಂಗುರ ಯಾವುದು ತೊಗೊಂಡೋಗಪ್ಪ, ಅದಕ್ಕೇನಂತೆ ಅಂತ. ಹನುಮಂತ ಯಾವತ್ತೂ ಆಗಲೇ ಇಲ್ಲ ಇಲ್ಲಿ ಕಕ್ಕಾಬಿಕ್ಕಿಯಾದ. ಅವನದು ವಿಶ್ವರೂಪ ನಡೀಲಿಲ್ಲ, ಅವನ ದಿವ್ಯಶಕ್ತಿ ನಡೀತಾ ಇಲ್ಲ, ಏನೂ ನಡೀತಿಲ್ಲ. ಅಳ್ಳ ಅಂದ್ಬಿಟ್ಟ, ನಡಿಗೋಗ್ಬಿಟ್ಟ, ಕಕ್ಕ ಬಿಕ್ಕಿ ಆಗಿಬಿಡುತ್ತ. ಏನು ಮಾಡಬೇಕೋ, ಏನು ಎತ್ತಾಗ, ಏನು ವಾಪಸ್ ಹೋಗ್ಬೇಕಾ, ಇರಬೇಕಾ, ಬ್ರಹ್ಮನಿಗೆ ಕೈ ಮುಗಿಬೇಕಾ, ಏನೂ ಗೊತ್ತಾಗ್ತಿಲ್ಲ, ತೋರಿಸಲಿಲ್ಲ. ಎಲ್ಲ ಉಂಗುರಗಳನ್ನು ಆ ಸರೋವರದಲ್ಲೇ ಬಿಸಾಕಿ ಎಲ್ಲ ಬಿಸಾಕ್ಬಿಡ. ಇದ್ಯಾಕೆಲ್ಲ ಹೊತ್ಕೊಂಡು ಹೋಗಿಲ್ಲ ನಾನು, ನನಗಿದು ಅನುಮಾನ ಬಂದ್ಬಿಟ್ಟಿದೆ ನನಗೆ. ಯಾಕೆಂದರೆ ಇದಿಷ್ಟು ತೊಗೊಂಡೋಡ್ರು ರಾಮ, ಇದೆಲ್ಲಪ್ಪ ನಂದು ಅಂದ್ಬಿಟ್ರೆ ಪ್ರಯೋಜನೇನು? ಬೇಡ, ಇದರಲ್ಲಿ ಯಾವುದಾದ್ರು ಒಂದು ತೊಗೊಂಡೋದ್ರೆ ಇದು ಅಲ್ಲವೇ ಇಲ್ಲ ನಂದು ಅಂದರೂ ಕಷ್ಟ. ಇಷ್ಟೊಂದು ತೊಗೊಂಡೋದ್ರೆ ಇದರಲ್ಲಿ ಯಾವುದೂ ಅಲ್ಲಪ್ಪ ಅಂದ್ಬಿಟ್ರೆ ಓಹೋ, ಅದಕ್ಕೆ ನನಗೆ ಅಗ್ರಾಚಾರ ಇದು. ಒಂದು ತೊಗೊಂಡೋದ್ರೂ ಕಷ್ಟ, ಎಲ್ಲ ಹೊತ್ಕೊಂಡೋದ್ರೂ ಕಷ್ಟ. ನಾನು ಒಂದು ತೊಗೊಂಬಂದರೆ ಬ್ರಹ್ಮಲೋಕದಿಂದ ಅಟ್ಟು ಹೊಡ್ಕೊಂಬಂದಿದೆಯಲ್ಲ ಅಂದ್ಬಿಟ್ರೆ ಓ, ಅದು ಸರಿ, ನಿಜ ಅಲ್ವಾ? ನಾನು ಒಂದೇ ತಾನೇ ತೊಗೊಂಡು ಹೋಗಬೇಕಾದ್ದು. ಒಂದು ತೊಗೊಂಡು ಹೋಗೋಣ ಅಂದರೆ ನಂದಿದೆಲ್ಲ. ಅದು ಹಾಗಾದ್ರೆ ಸುಮಾರಿವೆ. ಈ ತುಂಬ ದೊಡ್ಡ ಪೀಕಲಾಟ ನನಗೆ. ಯಾಕೆ ಹೀಗೆ ರಾಮ 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 ನನಗೆ ಅರ್ಥ ಆಗ್ತಾಯಿಲ್ಲ ಅಂಥೇಳಿ ಒಂದು ಸತಿ ಆ ಸರೋವರದೊಳಗೆಲ್ಲ ಬಿಸಾಕ್ಬಿಡತ್ಲಾಗ, ಹೋಗತ್ಲಾಗ ಬೇಡ ಅಂತ ಬಂದು ಅಯೋಧ್ಯೆಗೆ ಬರ್ತಾನೆ. ಬಂದು ಹನುಮಂತನ ಬಂದಿರತಕ್ಕಂಥ ತಕ್ಷಣವೇ ಶ್ರೀರಾಮನು ಸಂತೋಷದಿಂದ ಆಲಿಂಗನವನ್ನು ಮಾಡಿಕೊಂಡು, ಎಲ್ಲಪ್ಪ ಮೊದಲು ಉಂಗುರವನ್ನು ಸೀತಮ್ಮನ ಕೊಟ್ಟುಬಾಪ ಅಂದ. ಮೊದಲ ಅವಳಿಗೆ ಸಮಾಧಾನ ಆಗುತ್ತೆ, ಹೋಗು ಕೊಟ್ಬಿಟ್ಟು ಬಾ, ನೀವು ತಂದಿದೆಯಲ್ವಾ ಅಂತ. ಏನು ಹೇಳಬೇಕು ತೋರಿಸಲಿಲ್ಲ ಹನುಮಂತನಿಗೆ. ರಾಮ ಏನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ ಪ್ರಭು, ನಾನು ತಪ್ಪದೆ ಪ್ರಭು. ಹನುಮಂತನ ಬೆವ್ತೋಗಿಬಿಟ್ಟಿದ್ದಾನೆ, ಯಾವತ್ತೂ ಬೆವ್ತೋಗಲಿಲ್ಲ ರಾಮನ ಮಾತು ಕೇಳಿಬಿಟ್ಟು. ಕೈ ಕಾಳುಗಳಲ್ಲಿ ನಡುಗ್ತಿವೆ, ಅಲ್ಲಿ ನಡುಗಿಸಿದ್ನಲ್ಲ ಅದೇ ಥರ ಇಲ್ಲಿ ನಡುಗ್ತಾಯಿವೆ. ಅಲ್ಲಿ ಏನೂ ದಿಕ್ಕು ತೋರಿಸ್ತೆ ಕೂತಿದ್ದವರು ಸನಕ ಸನಂದಾದಿ ಮಹರ್ಷಿಗಳಿಗೆಲ್ಲ ಏನೇನೋ ಅಂದ್ಕೊಂಡ, ಎಲ್ಲ ಏನು ಮಾಂಸವೇ ಎಲ್ಲೋ, ಅದಿಲ್ಲ ಇದಿಲ್ಲ, ಏನು ಕಡ್ಡಿ ಥರ ಇದ್ದಾರೆ ಇವರು, ಹಾಗೆ ಅಂತ ಎದ್ದುಬಿಟ್ರು. ಕಣ್ಣು ಮುಚ್ಕೊಂಡಿರೋರೆಲ್ಲ ಯಾಕೆ ಹೇಳಬೇಕು, ಬ್ರಹ್ಮಲೋಕದಲ್ಲಿ ಇದ್ಕೊಂಡು ಎಂಥದ್ದಿದು ಅಂತ ಏನೇನೋ ಅಂದ್ಕೊಂಡೆ ಅಂತ ಅಂದ್ಕೊಂಡ್ವಲ್ಲ ನಾವು ಹೇಳಿದ್ವೋ ಇಲ್ಲ ಅವನು ಅಂದ್ಕೊಂಡೋ ಗೊತ್ತಿಲ್ಲ, ಒಟ್ಟಲ್ಲಿ ನಡೀತಾನೆ ಅದೆಲ್ಲ. ಹಾಗೆ ಇಲ್ಲಿ ಅದೇ ಥರ ಆಯಿತು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಏನಂದರೆ ಹನುಮಂತನಿಗೆ ಮಾಂಸಖಂಡಗಳೆಲ್ಲ ಸುಮಾರು ಚೆನ್ನಾಗಿ, ರಕ್ತಗಳಲ್ಲಿ ರಕ್ತ ಮಾಂಸ ಎಲ್ಲ ಚೆನ್ನಾಗಿದೆ. ನಡುಗೋಗ್ಬಿಟ್ಟು ಬೆವತ್ತು ಹೋಗ್ಬಿಟ್ಟು ಕೈ ಕಾಲೆಲ್ಲ ನಡುಗ್ತಾ ಇದೆ, ಚಳಿ ಹಿಡ್ಕೊಂಡವ್ರ ಥರ. ಎರಡು ಕಿವಿಗಳನ್ನು ಹಿಡ್ಕೊಂಡು, ಸ್ವಾಮಿ ರಾಮ ಪ್ರಭು ತಪ್ಪಾಯ್ತು ಅಂತ ಮನಸ್ಸಿನಲ್ಲಿ ಹೊರಗೆ ಕೂಡ ಹೇಳ್ತಾ ಹಿಂದಕ್ಕೆ ಹೆಜ್ಜೆ ಹಾಕ್ತಾನೆ ಮೆಲ್ಲಗೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಹನುಮಂತನಿಗೆ. ಹನುಮಂತನ ಪರಿಸ್ಥಿತಿ ನೋಡಿ ರಾಮನು ಹತಾಶನಾದ, ನಿರಾಶನಾಗ್ಬಿಟ್ಟ. ಯಾಕೆಂದರೆ ಹೋದ ಕಾರ್ಯ ಮಾಡಿಲ್ವಲ್ಲ ಇವನು. ಏನೋ ಉಂಗುರ ತಂದಿದ್ದಾನೆ ಅಂತ ನೋಡಿದ್ರೆ ಬರಿ ಕೈಯಲ್ಲಿ ಬರೋದಲ್ಲದೆ ಏನೂ ಮಾತಾಡದೆ ಬೆವತ್ಕೊಂಡು ಹಿಂದಕ್ಕೆ ಹೋಗ್ತಿದ್ದಾನಲ್ಲ ಇವನು ಅಂಥೇಳಿ, ಏನಪ್ಪ ಹೇಳಿ ನಾನು ಸೀತೆಯ ಮಾತಿಗೆ ಉಂಗುರ ತಂದು ಕೊಡ್ತಾನೆ ಹೋಗಿದ್ದಾನೆ ಅಂತ. ಯಾಕೆ ಉಂಗುರ ತರಲಿಲ್ವಾ ನೀನು?
ಹನುಮಂತ, ಏನು ನಡೀತು ಹೇಳು ನೀನು, ಪರವಾಗಿಲ್ಲ ಹೇಳು, ನೀನು ಹಿಂದಕ್ಕೆ ಹೋಗಬೇಡ, ಬಾ, ಬೆವರು ಒರೆಸ್ಕೋ ಬಾ ಅಂತ ಧೈರ್ಯ ತುಂಬ್ತಾ ಇದ್ದಾನೆ ಶ್ರೀರಾಮನು. ಹನುಮಂತ ತುಂಬ ನಾಚಿ ಮುದ್ದೆ ಆಗಿ ತಲೆ ಎತ್ತುವುದಕ್ಕೆ ನಾಚ್ಕೊಂಬಿಟ್ಟ. ತಲೆಯನ್ನು ಬಗ್ಗಿಸಿ ಏನು ಹೇಳ್ತಾನೆ ನೋಡೋಣ ಮುಂದೆ. ಓಂ ನಮೋ ಹನುಮತೇ ನಮಃ.